ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಎಲ್ಲರ ಲೈಫಲ್ಲೂ ಎಲ್ಲ ಪಾಸಿಟಿವ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲೂ ಕೂಡ ಎಲ್ಲನೂ ಪಾಸಿಟಿವ್ ಆ್ಯಂಡ್ ಎಲ್ಲನೂ ಒಳ್ಳೆಯದೇ ಆಗ್ತಿದೆ. ಯಾರ ಲೈಫಲ್ಲೆಲ್ಲ ಡೇಸ್ ಚೆನ್ನಾಗಿಲ್ಲ ಅಥವಾ ಇವಾಗ ಫೀಲಿಂಗ್ ಸೋ ಲೋ ಆ ಥರ ಏನಾದರೂ ಅನ್ನಿಸ್ತಿದ್ರೆ, ಟ್ರಸ್ಟ್ ಮೀ, ಟೈಮ್ ಈಲ್ಸ್ ಎವ್ರಿಥಿಂಗ್ ಆ್ಯಂಡ್ ಯು ವಿಲ್ ಬಿ ಓಕೆ ಒನ್ ಡೇ, ಆಯಿತಾ? ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಎಗೇನ್ ದಟ್ ಡೇ ಆಫ್ ದಿ ಮಂತ್ ಹಾಗಂತ ಪಿರಿಯಡ್ಸ್ ಅನ್ಕೋಬಿಡಿ, ಆಯಿತಾ? ಯಾವ ಡೇ ಬಂತು ಅಂದರೆ ಬೆಂಗಳೂರಿಗೆ ಹೋಗೋ ಡೇ. ಮತ್ತೆ ನಾನು ಬೆಂಗಳೂರಿಗೆ ಈ ಮಂತ್ ಹೋಗ್ತಿದ್ದೀನಿ. ಐ ಗೆಸ್ ಮಂತಿಗೆ ಒಂದು ಸಲ ಹೋಗ್ತೀನಿ. ಇಲ್ಲ ಅಟ್ಲೀಸ್ಟ್ 2 ಮಂತ್ಸಿಗೆ ಒನ್ಸ್ ಹೋಗ್ತೀನಿ ಅನ್ಸುತ್ತೆ ನಾನು. ಬಟ್ ಲಾಸ್ಟ್ ಮಂತ್ ಹೋಗಿಲ್ಲ, ಅದ್ರ ಲಾಸ್ಟ್ ಮಂತ್ ಹೋಗಿದ್ದೆ. ಎಗೇನ್ ಐ ಆಮ್ ಗೋಯಿಂಗ್ ಬ್ಯಾಂಗ್ಳೂರು ಆರ್ ಬೆಂಗಳೂರು. ನಾವು ಕನ್ನಡಿಗರು, ಸೊ ಬೆಂಗಳೂರು ಅಂತ ಹೇಳೋಣ. ಓಕೆ, ಒಟ್ಟ ಅನ್ನೋದು ಬೇಡ, ಕ್ಯಾಮ್ರಾ ಆನ್ ಮಾಡಿಕೊಂಡು. ಐ ನೋ ನಾನು ಮಾತಾಡೋದು ನಿಮಗೆ ಇಷ್ಟ ಆಗತ್ತೆ ಅಂತ, ಅದಕ್ಕೆ ಮಾತಾಡ್ತೀನಿ. ಓವರ್ ಕಾನ್ಫಿಡೆನ್ಸ್ ಅಲ್ವಾ? ಹೋಗಲಿ ಬಿಟ್ಟಾಕಿ. ಮತ್ತೇನಪ್ಪ ಅಂತ ಅಂದರೆ, ಓಕೆ, ನಾನಿಲ್ಲಿ ಏನು ಹೇಳಕ್ಕೆ ಬಂದೆ ಅಂತ ಅಂದರೆ, ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋ ವ್ಲಾಗ್ ಮಾಡೋಣ ಅಂತ. ಎಗೇನ್ ಅನದರ್ ಥಿಂಗ್, ನನಗೆ ತುಂಬ ಜನ ಕೇಳಿದ್ದೀರಾ, ಎಸ್ಪೆಷಲಿ ಹುಡುಗಿರು, ಆಯಿತಾ? ನಿಮ್ಮದು ಏರ್ ಕೇರ್ ಏನು, ಅಥವಾ ಏರ್ಗೆ ಏನು ಹಚ್ತೀರಾ, ಯಾವ ಶಾಂಪು ಹಾಕ್ತೀರಾ, ಅದೆಲ್ಲ, ಆಯಿತಾ? ಐ ಹೋಪ್ ಐ ಆಮ್ ನಾಟ್ ದಿ ರೈಟ್ ಪರ್ಸನ್ ಟು ಸಜೆಸ್ಟ್ ಯು ಗೈಸ್, ಬಟ್ ನಾನು ಏನು ಯೂಸ್ ಮಾಡ್ತೀನಿ ಅಷ್ಟನ್ನ ಹೇಳ್ತೀನಿ, ಆಯಿತಾ? ಫಸ್ಟ್ ವಾರಕ್ಕೆ ಅಟ್ಲೀಸ್ಟ್ 2 ಸಲ ನಾನು ತಲೆಗೆ ಎಣ್ಣೆ ಹಾಕ್ತೀನಿ. ಒಂದೊಂದು ವಾರ ಬೋರ್ ಆಗುತ್ತೆ ಎಣ್ಣೆ ಹಾಕೋಕ್ಕೆ ಅಂತಂದರೆ ಒಂದು ಸಲ ಹಾಕ್ತೀನಿ. ಒಂದು ಸಲ ಮಸ್ಟ್ ಹಾಕ್ತೀನಿ ನಾನು ಒಂದು ವಾರಕ್ಕೆ. ಇಫ್ ಇನ್ ಕೇಸ್ ಇಷ್ಟ ಆಯಿತು ಅಂದರೆ 2 ಟೈಮ್ಸ್ ಹಾಕ್ತೀನಿ. ನನಗೆ ಎಣ್ಣೆ ಹಚ್ಚಿದರೆ ಏನು ಕೊಡುತ್ತೆ, ಏನು ಅನಿಸುತ್ತೆ ಅಂದರೆ, ಐ ವಿಲ್ ಬಿ ಫ್ರೆಶ್ ಅನ್ನೋ ಫೀಲ್ ಆಗುತ್ತೆ. ಫ್ರೆಶ್, ಮತ್ತು ನನಗೆ ಎಣ್ಣೆ ಹಚ್ಚಿಲ್ಲಪ್ಪ ಅಂದರೆ ಕಣ್ಣು ಉರಿ, ಆಮೇಲೆ ಲೈಕ್ ನಿದ್ದೆ ಮಾಡಬೇಕು ಅನ್ಸುತ್ತೆ. ಎನಿ ಟೈಮ್ ನಿದ್ದೆ ಮಾಡಬೇಕು ಅನಿಸ್ತಿರುತ್ತೆ ಎಣ್ಣೆ ಹಚ್ಚಿಲ್ಲ ಅಂದರೆ. ಸೊ ದಟ್ ಎಣ್ಣೆ ಹಚ್ತೀನಿ, ಅದೊಂದು ರೀಸನು. ಆಮೇಲೆ ನನ್ನ ಕೂದಲು ರಫ್ ಆಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ನಾನು ಎಣ್ಣೆ ಹಚ್ಚಿದರೆ. ಸೊ ಮತ್ತು ನಾನು ಯಾವುದು ಬೈ ಮಾಡಿ ಎಲ್ಲ ಎಣ್ಣೆ ಹಚ್ಚಲ್ಲ, ಆಯಿತಾ? ಐ ಮೀನ್ ಪ್ಯಾರಾಚೂಟ್ ಅವೆಲ್ಲ ಬೈ ಮಾಡಿ ಹಚ್ಚಲ್ಲ, ಎಲ್ಲ ಹಚ್ಚಲ್ಲ. ಸೊ ಏನಪ್ಪ ಅಂದರೆ, ಮನೇಲೇ ಹಾಕ್ಸಿರೋ ಎಣ್ಣೆನೇ, ಅದನ್ನೇ ಸ್ವಲ್ಪ ನೀವು ವ್ಲಾಗಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ನಾನು ಯಾವ ಥರ ಎಣ್ಣೆ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಆ ವ್ಲಾಗಲ್ಲಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ, ಹೋಗಿ ನೋಡಿ, ಆಯಿತಾ? ಇಟ್ ವರ್ಕ್ಸ್ ವೆರಿ ವೆಲ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫಾರ್ ಗ್ರೋತ್ ಮತ್ತು ಏರ್ ಫಾಲ್, ಮತ್ತು ಅಷ್ಟೇ, ಎರಡಕ್ಕಂತೂ ಯೂಸ್ ಆಗೇ ಆಗುತ್ತೆ. ಬೀಳ್ತು ನನ್ನ ಫೋನ್ ಬೀಳ್ತು. ಐ ಡೋಂಟ್ ಹ್ಯಾವ್ ಟ್ರೈಪಾಡ್, ಸೊ ನಾನು ಜುಗಾಡ್ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ. ಓಕೆ, ನಂದು 5 ಸ್ಟೆಪ್ ರೂಟೀನ್ ಇರುತ್ತೆ, ಆಯಿತಾ? ಐ ಮೀನ್ 4 ಇತ್ತು ಮುಂಚೆ, ಇವಾಗ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ, 5 ಆಗಿದೆ. ಆ್ಯಕ್ಚುಲಿ ನನಗೆ ಮಧ್ಯಾಹ್ನ 3:30 ಟ್ರೈನ್ ಇದೆ. ಆದರೂ ಇವಾಗಲೇ 11 ಗಂಟೆ ಆಗ್ತಿದೆ. ಆದರೂ ನಾನು ಎಷ್ಟು ಕೂಲಾಗಿ, ನಾನೇನು ತಲೆ ಸ್ನಾನ ಮಾಡಿ ಎಲ್ಲ ಇದು ಮಾಡಿ, ಆಮೇಲೆ ಪ್ಯಾಕ್ ಮಾಡಿಕೊಂಡು, ಆಮೇಲೆ ಇನ್ನೂ ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಊಟ ಮಾಡಿ ಹೋಗಬೇಕು. ಇಷ್ಟಿದೆ ಕೆಲಸ. ಆದರೂ ನಾನು ಇನ್ನೂ ಕ್ಯಾಮ್ರಾ ಮುಂದೆ ಒಟ ಅಂದ್ಕೊಂಡು ನಿಂತ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ಏನು ಹೇಳ್ತಿದ್ಲ, ನಂದು ಇವಾಗ 5 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಮುಂಚೆ 4 ಸ್ಟೆಪ್ಸ್ ಇತ್ತು, ಆಯಿತಾ? ಯಾವುದ್ಯಾವುದು ಅಂದರೆ, ಎಣ್ಣೆ ಹಚ್ಕೊಂಡು ಶಾಂಪು ಮಾಡ್ತಿದ್ದೆ ಫಸ್ಟು, ಆಮೇಲೆ ಕಂಡೀಷ್ನರ್, ಆಮೇಲೆ ಸಿರಮ್ ಅಪ್ಲೈ ಮಾಡ್ತಿದ್ದೆ ಸ್ವಲ್ಪ ಡ್ಯಾಂಪೇರಿಗೆ. ದರಿದ್ರ ಮಾರಾಯ, ನನ್ನ ಫೋನು ನಿಲ್ಲದೇ ಇಲ್ಲ ಅನ್ನತ್ತೆ. ಇವಾಗ
ಏರ್ ಮಾಸ್ಕ್ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಹೇರ್ ಸ್ವಲ್ಪ ಏನನ್ಸುತ್ತೆ, ರಫ್ ಅನಿಸುತ್ತೆ ಆ್ಯಂಡ್ ತುಂಬ ತಿಕ್ಕಿದೆ ನಂದು ಹೇರು. ಸೊ ಸ್ವಲ್ಪ ಸಿಲ್ಕಿ ಅನ್ನಿಸ್ಲಿ ಅಂತ ಅಷ್ಟೇ. ಎಣ್ಣೆ ಫಸ್ಟು ಎಣ್ಣೆ ಹಚ್ಚಿ 30 ಮಿನಿಟ್ಸ್ ಟು 1 30 ಮಿನಿಟ್ಸ್ ಟು 1 ಅವರ್ ಬಿಡ್ತೀನಿ. ಅದಾದಮೇಲೆ ಶಾಂಪೂ, ಕಂಡೀಷ್ನರ್, ಏರ್ ಮಾಸ್ಕ್, ಸ್ವಲ್ಪ ಲಾಸ್ಟಿಗೆ ತಲೆ ಎಲ್ಲ ಒರೆಸ್ಕೊಂಡಾದ್ಮೇಲೆ ಡ್ಯಾಂಪ್ ಏರಿಗೆ ಹೇರ್ ಸಿರಮ್. ಸೊ ಇಷ್ಟು. ಶಾಂಪೂ ಕಂಡೀಷ್ನರ್ ಎಲ್ಲ ತೋರಿಸ್ಲಾ? ಬೇಡ ಅಲ್ಲ. ಬಟ್ ನೀವು ಯಾರು ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡಿಸ್ಕ್ಲೈಮರ್, ನೀವು ಇದನ್ನೇ ಯೂಸ್ ಮಾಡಿ ವರ್ಕ್ ಆಗುತ್ತೆ ಅಂತ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ. ನಂಗೆ ಏನು ವರ್ಕ್ ಆಗಿದೆ ನಾನು ತೋರಿಸ್ತೀನಿ ಅಷ್ಟೇ. ಯಾವ ಥರ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಯಾವುದು ಶಾಂಪು ಮತ್ತು ಯಾವುದು ಕಂಡೀಷ್ನರ್ ಅಂತ ತೋರಿಸ್ಬಿಡ್ತೀನಿ ಸ್ವಲ್ಪ ಬೇಗ ನನಗೆ ಟೈಮ್ ಇಲ್ಲ. ಅಯ್ಯೋ. ಓಕೆ, ಇದು ಲಾರಿಯಲ್ ಅವ್ರದ್ದು ಐಲರಾನ್. ಓಕೆ, ಇದೇ ಶಾಂಪು ಇದೇ ಕಂಡೀಷ್ನರ್ ಯೂಸ್ ಮಾಡೋದು. ಬಟ್ ನಂದು ದೊಡ್ಡ ಡಬ್ಬಿ ತೊಗೊಂಡಿದ್ದೀನಿ ಶಾಂಪು ಅಂತೇಳಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಸಿ ಆಗುತ್ತೆ ಹಚ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಬೇಕಾಗತ್ತೆ ಅಂತ ಇದಕ್ಕೆ. ಇದು ಶಾಂಪು, ಇದು ಕಾಣಿಸ್ತಿರ್ಬೋದು ಕಂಡೀಷ್ನರಾ, ಕಂಡೀಷ್ನರ್. ಇದು ತುಂಬ ಚೆನ್ನಾಗಿದೆ ನನ್ನ ಕೂದಲಿಗೆ, ಗೊತ್ತಿಲ್ಲ ನಿಮ್ಮ ಕೂದಲಿಗೆ ಹೆಂಗೆ ಅಂತ. ನೆಕ್ಸ್ಟು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಡವ್ದು ಮಾಸ್ಕ್. ಇದು ಯೂಸ್ ಮಾಡ್ತೀನಿ. ಇದನ್ನು ಹಚ್ಚಿ ಒಂದು 5 to 10 ಮಿನಿಟ್ಸ್ ಬಿಟ್ಟು ಮತ್ತೆ ಕೋಲ್ಡ್ ವಾಟರಲ್ಲಿ ಶಾವರ್ ತೊಗೋತೀನಿ, ನಾರ್ಮಲಾಗಿ. ಆಮೇಲೆ ಡ್ಯಾಂಪ್ ಏರಿಗೆ ಇದೇ ಸೀರಮ್ ಯೂಸ್ ಮಾಡ್ತೀನಿ. ಇದೆಲ್ಲ ನಾನು ಹೇಳಿದ್ದೀನಿ ತುಂಬ ಇದೇ ಯೂಸ್ ಮಾಡೋದು ಅಂತ. ಸೊ ಇಷ್ಟು ನಂದು ಹೇರ್ ಕೇರ್ ಆಗುತ್ತೆ ವಾರಕ್ಕೆ. ಅರ್ಥ ಆಯಿತು ಅನ್ಕೋತೀನಿ. ವಾರಕ್ಕೆ 1 ಇಲ್ಲ 2 ಸಲ ಎಣ್ಣೆ ತಲೆಗೆ. ನಾನು ಯೂಶ್ವಲಿ ಡ್ರೈ ಹೇರ್ಗೆ ಹೇರ್ ವಾಶ್ ಮಾಡಲ್ಲ, ಯಾಕಂದರೆ ನನಗೆ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಎಣ್ಣೆ ಹಚ್ಕೊಂಡೆ ತಲೆ ಸ್ನಾನ ಮಾಡ್ತೀನಿ ಮೋಸ್ಟ್ ಆಫ್ ದಿ ಟೈಮ್. ಯಾವಾಗಾದರೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹಂಗೆ ತಲೆ ಸ್ನಾನ ಮಾಡೋದಷ್ಟೆ. ಐ ಹೋಪ್ ಎಲ್ರಿಗೂ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದೆ. ಹಾಗಂತ ಫುಲ್ ಇವಳೇನೋ ಬೋಧನೆ ಮಾಡ್ತಿದ್ದಾಳೆ ಅನ್ಕೋಬೇಡಿ. ಇದು ನಂಗೆ ಯೂಸ್ ಆಗಿದೆ. ಬೆಟರ್ ನಿಮಗೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಆಗಿರ್ಬೋದು ಅಥವಾ ಹೆಲ್ಪ್ ಆಗಿರ್ಬೋದು. ನಂಗೇನಾಗಿದೆ ನಾನು ಹೇಳಿದ್ದೀನಿ ಅಷ್ಟೇ. ಓಕೆ, ಲೆಟ್ಸ್ ಗೋ. ನೆಕ್ಸ್ಟ್ ಬೇರೆ ಕೆಲಸ ಇದೆ. ಸ್ನಾನ ಮಾಡ್ಕೊಂಬಂದು ಎಲ್ಲ ಮಾಡಿ ಕೆಲಸ ಅಂದರೆ ಸ್ವಲ್ಪ ಹೊರಗೆ ಹೋಗೋದಿದೆ. ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಲಂಚ್ ಮಾಡಿ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಬೆಂಗಳೂರಿಗೆ. ಐ ವಿಲ್ ಸಿ ಯು ಇನ್ ಬ್ಯಾಂಗ್ಳೂರ್. ಇಲ್ಲ ಬ್ಯಾಂಗ್ಳೂರಲ್ಲ, ಇಲ್ಲೇ ಇನ್ನೂ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಓಕೆ, ಐ ಹೋಪ್ ಯಾಕೆ ಐ ಹೋಪ್ ಅಂತ ಹೇಳ್ತೀನಿ. ಇಗ್ನೋರ್ ದ ಮಿಸ್. ನಾನು ಯಾವಾಗಲೂ ಹೇಳೋ ಥರ ಮಿಸ್ನ ಇಗ್ನೋರ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ನನಗಷ್ಟೇ ಫೋಕಸ್ ಮಾಡಿ. ನಂಗೆ ಗೊತ್ತಿಲ್ಲ ಕೇಳುತ್ತೋ ಕೇಳಲ್ಲ ಅಂತ ನಿಮಗೆ ಮಾತಾಡೋದು. ಏರ್ ವಾಶ್ ಆಯಿತು. ಲುಕ್ ಅಟ್ ದಿಸ್ ಪಿಂಪಲ್ಸ್. ಮೆಡಿಸಿನ್ ತೊಗೊಂಡ್ರೆ ಪಿಂಪಲ್ಸ್ ಆಗಿಬಿಡುತ್ತೆ ನನಗೆ. ಓವರ್ ಹೀಟ್. ಅದಕ್ಕೆ ಆಲ್ಮೋಸ್ಟ್ 12 ಆಗ್ತಿದೆ ಇವಾಗ. ಐ ಹ್ಯಾವ್ ಸಮ್ ವರ್ಕ್. ಮತ್ತು ಇನ್ನೂ ಸೀರಮ್ ಅಪ್ಲೈ ಮಾಡಿಲ್ಲ ನಾನು. ಸ್ವಲ್ಪ ಡ್ಯಾಂಪ್ ಎಲಿಟ್ ಸ್ವಲ್ಪ ಒಣಗಲಿ ಕೂದಲು. ಈ ಥರ ನೀರೆಲ್ಲ ಇಳಿಯೋದೆಲ್ಲ ಸ್ಟಾಪ್ ಆಗಬೇಕು. ಕೇಳಿಸುತ್ತಾ ಇಷ್ಟು ದೂರ ಹಿಡ್ಕೊಂಡ್ರೆ? ಓಕೆ, ಹಿಂಗೆ ನೀರು ಇಳಿತಿರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗಬೇಕು. ಅಂದರೆ ತಲೆ ಸ್ನಾನ ಮಾಡಿ ಒಂದು 5-10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು. ಯಾಕಂದರೆ ನೀರೆಲ್ಲ ಇಳಿಯೋದು ನಿಲ್ಲುತ್ತೆ. ಇವಾಗ ಇದು ಡ್ಯಾಂಪ್ ಹೇರ್ ಇದೆ ಆಯಿತಾ. ಒಬ್ಬೊಬ್ಬರು ಡ್ರೈ ಹೇರಿಗೆ ಅಪ್ಲೈ ಮಾಡ್ತಾರೆ. ನಾನು ಡ್ರೈ ಹೇರಿಗೆ ಯಾಕೆ ಅಪ್ಲೈ ಮಾಡಲ್ಲ ಅಂತ ಅಂದರೆ ಇಟ್ ಫೀಲ್ಸ್ ಲೈಕ್ ಆಯ್ಲಿ ಆಗಿಬಿಡುತ್ತೆ ಅಂತ. ಮೈ ಫಾದರ್-ಇನ್-ಲಾ ಆ್ಯಂಡ್ ಮದರ್-ಇನ್-ಲಾ, ದೇ ಆರ್ ಸೋ ಕ್ಯೂಟ್. ಥರ
ನೀರು ಇಳಿತಾ ಇರಬಾರ್ದು, ಸ್ವಲ್ಪನೂ ಇಳಿತಾ ಇರಬಾರ್ದು ನೀರು. ಆ ಥರ ಡ್ಯಾಂಪ್ ಆಗಬೇಕು ಫುಲ್ಲು. ಅಂದರೆ ಈ ಥರ ಅಂದರೆ ಫುಲ್ ಒಣಗಿರಬಾರ್ದು ಕೂಡ. ಇದನ್ನು 2 ಡ್ರಾಪ್ಸ್ ಇನಫ್. ನನಗೆ ಸ್ವಲ್ಪ ಫ್ರಿಜಿ ಇರೋದ್ರಿಂದ ನಾನು ಕೂದಲು 3 ಡ್ರಾಪ್ಸ್ ಹಾಕೋತೀನಿ ಅಷ್ಟೇ. ಓಕೆ, ಇದನ್ನಿಲ್ಲಿ ಹಾಕ್ಕೊಂಡು ಮಾತಾಡ್ತೀನಿ. ಕೇಳಿಸಿದ್ರೆ ಕೇಳಿ, ಬಿಟ್ಟರೆ ಬಿಡಲಿ. ಇಷ್ಟು ಜೋರಾಗಿ ಮಾತಾಡಿದರೆ ಐ ಗೆಸ್ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೇಳಿದರೆ ಕೇಳಿ. ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಕೆಲಸ ಇವಾಗ. ಇದು ಆ್ಯಕ್ಚುಲಿ ನಾನು ಹೇಳ್ಕೊಬಾರ್ದು ಅಂದ್ಕೊಂಡಿದ್ದೆ, ಹೇಳ್ಕೊತಾ ಇದ್ದೀನಿ. ಇಟ್ಸ್ ಬಿಕಾಸ್ ಆಫ್ ನಾಟ್ ಶೋಯಿಂಗ್ ಆಫ್ ಆರ್ ಎನಿಥಿಂಗ್. ಜಸ್ಟ್ ನಾನು ಹೇಳಿದ್ದನ್ನು ಸ್ವಲ್ಪ ಯಾರಾದರೂ ಇನ್ಸ್ಪೈರ್ ತೊಗೊಂಡು ಇನ್ನೊಬ್ರು ಯಾರಾದರೂ ಮಾಡಬಹುದೇನೋ ಅಂತ ಅಷ್ಟೇ. ನಾಟ್ ಬಿಕಾಸ್ ಆಫ್ ಎನಿ ಶೋ ಆಫ್ ಅಥವಾ ನಾವು ಮಾಡ್ತಿದ್ವಿ ಅಂತ ತೋರಿಸ್ಕೊಳ್ಳೋದಲ್ಲ. ಮುಂಚೆನೇ ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಎವ್ರಿ ಇಯರು ಇವ್ರ ಮನೇಲಿ, ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಆರ್ಫನೇಜಸ್ ಆಗಿರ್ಬೋದು ಅಥವಾ ಏನಂತಾರೆ ವೃದ್ಧಾಶ್ರಮ ಆಗಿರ್ಬೋದು, ಆ ಟೈಮ್ ಆ ಥರ ಎಲ್ಲ ಮಾಡ್ತಾರೆ ಆಯಿತಾ. ಅದು ಏಪ್ರಿಲಲ್ಲಿ ಮಾಡ್ತಾರೆ ಪ್ರತಿ ವರ್ಷ. ನಾನು ಆ್ಯಕ್ಚುಲಿ ಏಪ್ರಿಲಲ್ಲಿ ಕೇಳ್ಕೊಂಬಂದಿದ್ದೆ ಈ ಥರ. ಬಟ್ ಏಪ್ರಿಲಲ್ಲಿ ಕೇಳಿದಾಗ ಗೊತ್ತಿಲ್ಲ, ನಾವು ಯಾಕೋ ಏನೋ ಸುಮ್ಮನೆ ಕೆಲಸಗಳು ಮಧ್ಯೆ ಕೆಲಸಗಳು ಬಂದು ಪೋಸ್ಟ್ಪೋನ್ ಆಗಿತ್ತು. ಸೊ ದಟ್ ಇವತ್ತು ನಾನು ಕೇಳಿ ಇವತ್ತು ಕೊಟ್ಟು ಹೋಗಲೇಬೇಕು ಅಟ್ ಎನಿ ಕಾಸ್ಟ್. ನಾನು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ. ಸೊ ದಟ್ ಯಾಕಂದರೆ ಇವತ್ತು ಅಮಾವಾಸ್ಯೆ, ಏನೋ ಸಮಥಿಂಗ್ ಒಳ್ಳೆಯ ದಿನ ಅಂತ ನಾವು ಇದು ಅವ್ರ ಮೈಂಡಲ್ಲಿರೋದಷ್ಟೇ. ಅದಕ್ಕೆ ಇವಾಗ ಹೋಗಿ ಕೇಳಿಕೊಂಡು, ಆ್ಯಕ್ಚುಲಿ ನಾವು ಫುಡ್ನ ಡೊನೇಟ್ ಡೊನೇಟ್ ಅಲ್ಲ, ಫುಡ್ನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ ಎಲ್ರಿಗೂ, ಮಕ್ಕಳಿಗೆ. ಬಟ್ ನನ್ನ ಹಸ್ಬೆಂಡ್ ತಲೆಯಲ್ಲಿ ಏನು ಹೊಳಿತೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ, ಅಂದರೆ ಶಾರ್ಟೇಜ್ ಅಥವಾ ಏನೋ ಸಮ್ ರ್ಯಾಂಡಮ್ ಇಶ್ಯೂಸ್ ಬಂತು ಅಂದರೆ ಕಷ್ಟ ಆಗುತ್ತೆ, ನಾನಿರೋದಿಲ್ಲ. ಸೊ ದ್ಯಾಟ್ ಇಟ್ ಈಸ್ ಈಸಿ ಟು ಡೊನೇಟ್ ಬುಕ್ಸ್, ಸ್ಟೇಷ್ನರಿ ಐಟಮ್ಸ್ ಲೈಕ್ ಪೆನ್ಸಿಲ್, ಪೆನ್ಸ್, ಜಿಯೋಮೆಟ್ರಿ ಬಾಕ್ಸ್ ಆ ಥರ. ಅದಕ್ಕೆ ಇದನ್ನು ಡಿಸೈಡ್ ಮಾಡಿ ನಾವು ಫೈನಲೈಸ್ ಮಾಡಿದ್ದೀವಿ. ಸೊ ಇವಾಗ ಹೋಗಿ ಕೇಳಿಕೊಂಡು ಫೈನಲ್ ಮಾಡಿಕೊಂಡು ಎಷ್ಟು ಬೇಕು ಏನು ಬೇಕು ಅಂತ ಹೋಗಿ ತೊಗೊಳಕ್ಕೆ ನನ್ನ ಹಸ್ಬೆಂಡ್ ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ದಟ್ ಈಸ್ ಫ್ರೆಂಡ್ ಈಸ್ ದೇರ್, ಅವರು ಹೆಲ್ಪ್ ಮಾಡ್ತಾರೆ. ತೊಗೊಂಡು ನಾನು ಹೋಗಿ ಕೊಟ್ಟು ಬರಬೇಕು ಅಷ್ಟೆ. ಆ್ಯಕ್ಚುಲಿ ಅದೇ ಇದ್ದೇ, ನಾನು ಮೊನ್ನೆ ಒಂದು ಸಲ ಕೇಳ್ಕೊಂಡು ಹೋಗಿದ್ದೆ. ಈ ಸಲನೂ ಬಂದು ಕೇಳ್ಕೊಂಡು ಹೋಗ್ತಾಯಿದ್ದೀನಿ. ಇಟ್ ವಿಲ್ ಸಮಥಿಂಗ್ ಗುಡ್, ಏನಾದರೂ ಒಳ್ಳೇದು ಮಾಡ್ತಿದ್ದೀವಿ ನಮ್ಮ ಮನೆಯವರಿಂದ ಅಂದರೆ. ಆಫ್ಟರ್ 1 hour ಎಲ್ಲನೂ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. 2:20 ಮಧ್ಯಾಹ್ನ ಇವಾಗ ಟೈಮು. ನಂದು 3:30ಕ್ಕೆ ಟ್ರೈನ್ ಇರೋದು. ಐ ನೀಡ್ ಟು ಟ್ರಾವೆಲ್. ಒನ್ ಟಿಪ್, ಟ್ರಾವೆಲ್ ಮಾಡುವಾಗ ಕೂದಲನ್ನ ಈ ಥರ ಬಿಟ್ಕೊಂಡು ಟ್ರಾವೆಲ್ ಮಾಡಬೇಡಿ. ಯಾರಿಗಾದರೂ ಆ ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದರೆ, ಕೂದಲು ಈ ಥರ ಬಿಟ್ಕೊಂಡು ಟ್ರಾವೆಲ್ ಮಾಡೋದು, ಇಟ್ಸ್ ನಾಟ್ ಗುಡ್. ಯಾಕಂದರೆ ಗಾಳಿಗೆ ಫುಲ್ಲು ಕೂದಲು ಫ್ರಿಜ್ ಆಗಿ ಹೋಗ್ತವೆ ಮತ್ತು ಫುಲ್ ಗಂಟಾಗಿ ಹೋಗ್ತವೆ. ಅದಕ್ಕೆ ನಾನು ಯಾವಾಗ್ಲೂ, ಇವಾಗ ಸ್ವಲ್ಪ ಇನ್ನೂ ಹಸಿ ಇದೆ ಇಲ್ಲಿ, ಅದಕ್ಕೋಸ್ಕರ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ. ಅದರ್ವೈಸ್ ಏನಿದೆ ತಿರುಗಿ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಬೆಟರ್. ಓಕೆ, ರೈಲ್ವೆ ಸ್ಟೇಷನ್ಗೆ ನಾನು ಡ್ರಾಪ್ ಹಾಕ್ಸ್ಕೋಬೇಕು, ಅಲ್ಲಿಂದ ಹೋಗಬೇಕು ಬೆಂಗಳೂರಿಗೆ. ಬೆಂಗಳೂರು ಈಸ್ ಲೈಕ್ ಎಮೋಷನ್ ಒಂಥರ, ಅದ್ರ ಬಗ್ಗೆ ಹೇಳೋದು ಬೇಡ ಬಿಡಿ. ನಾನೇನಾದರೂ ಟ್ರೈನ್ ಅಥವಾ ಸ್ವಲ್ಪ ಲಾಂಗ್ ಟ್ರಾವೆಲ್ ಮಾಡ್ತೀನಿ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಇದೇ ಡ್ರೆಸ್ ಹಾಕಿರ್ತೀನಿ. ಯಾಕಂದರೆ ಇಟ್ ಈಸ್ ಸೋ ಕಂಫರ್ಟಬಲ್, ಎತ್ತಕ್ಕಾಗಲ್ಲ. ಟಾಪ್ ಮತ್ತು ಪ್ಯಾಂಟ್ ಕೋರ್ಡ್ ಇದು. ನನ್ನ ಕೂದಲು ಸ್ಮೂತ್ ಆಗುತ್ತೆ, ಬಟ್ ಫ್ರೀ ಅಂದರೆ ಹಿಂಗೆ ವೇವಿ ಹಂಗೆ ಇರುತ್ತೆ. ಐ ಲೈಕ್ ದಿಸ್ ಕೈಂಡ್ ಆಫ್ ಹೇರ್. ನನಗೆ ಟ್ರೈನಲ್ಲಿ ಬೋರ್ ಆಗುತ್ತೆ ಆಯಿತಾ. ಯಾವ ಬುಕ್ ತಗೊಂಡು ಹೋಗಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಮ್ಯಾನಿಫೆಸ್ಟ್ ತಗೊಂಡು ಹೋಗ್ಲಾ, ದ ಸೀಕ್ರೆಟ್ ತಗೊಂಡು ಹೋಗ್ಲಾ, ಅಥವಾ ಗೊತ್ತಿಲ್ಲ ಯಾವ್ದು ತಗೊಂಡು ಹೋಗ್ತೀನಿ ಅಂತ. ಯಾವುದಾದ್ರೂ ಒಂದು ಬುಕ್ ತಗೊಂಡು ಹೋಗಬೇಕು. ಯಾಕಂದರೆ ತುಂಬ ಬೋರ್ ಆಗುತ್ತೆ. ಮೊಬೈಲು ತುಂಬ ಹೊತ್ತು ನೋಡೋಕ್ಕಾಗಲ್ಲ, ನಿದ್ದೆನೂ ಮಾಡೋಕ್ಕಾಗಲ್ಲ ತುಂಬ ಹೊತ್ತು. ಸೊ
ಒಂದು ಸ್ವಲ್ಪ ಓದಾದರೂ ಓದೋಣ ಅಂತ ಅಷ್ಟೆ. ದ ವೆದರ್ ಇಸ್ ಸೋ ಗುಡ್ ನಂಗೆ ಸಖತ್ ಇಷ್ಟ ಆಗ್ತಿದೆ ಇಲ್ಲಿ.